ಆದ್ರೆ ವೀಕ್ಷಕರು ಈಗಾಗಲೇ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ರಣಭೀಕರ ಯುದ್ಧ 30 ದಿನಗಳು ಕಳೆದಾಯಿತು, 34 ದಿನಗಳು ಕಳೆಯಿತು. ಇವಾಗಲಾದರೂ ನಿಲ್ಲುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಭಾರತದ ನಿಲುವೇನು ಅನ್ನುವಂತ ಪ್ರಶ್ನೆ ಇತ್ತು. ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಹೇಳಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಪ್ರತಿಪಾದಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು. ಇಂಗ್ಲೆಂಡ್ ಕರೆದಿದ್ದಂತಹ ಶೃಂಗಸಭೆಯಲ್ಲಿ ಭಾರತದ ವಿಕ್ರಮ್ ಮಿಸ್ರಿ ಭಾಗಿಯಾಗಿದ್ರು. ವಿದೇಶಾಂಗ ಕಾರ್ಯದರ್ಶಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು ಅಂದಿದ್ದಾರೆ. ಜೊತೆಯಲ್ಲಿ ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಂತ ಏಕೈಕ ರಾಷ್ಟ್ರ ಭಾರತ. ಉದ್ವಿಗ್ನತೆಯನ್ನ ಕಡಿಮೆಗೊಳಿಸೋದಕ್ಕೆ ಮಾತುಕತೆಯೇ ಉತ್ತಮ ಮಾರ್ಗ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ಗೆ ಭಾರತ ಕಿವಿಮಾತನ್ನ ಹೇಳಿದೆ. ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಿದ್ದೇವೆ, ಅದರ ಜೊತೆಯಲ್ಲಿ ಜಲಸಂಧಿಯ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಈಗ ನಡೀತಾ ಇರುವಂತಹ ಈ ಉದ್ವಿಗ್ನ ಪರಿಸ್ಥಿತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂತಂದ್ರೆ ಅದು ಯುದ್ಧವನ್ನ ನಿಲ್ಲಿಸೋದಷ್ಟೇ ಅನ್ನುವಂಥದ್ದನ್ನ ಈಗ ವಿಕ್ರಮ್ ಮಿಸ್ರಿ ಇಂಗ್ಲೆಂಡ್ ಕರೆದಿದ್ದಂತ ಶೃಂಗಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ತಮ್ಮ ವಿಚಾರವನ್ನ ಮಂಡಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಇಂಗ್ಲೆಂಡ್ ಕರೆದಿದ್ದಂಥ ಈ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಭಾರತದ ನಿಲುವನ್ನ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಈ ಯುದ್ಧದ ಭೀಕರತೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಪರಿಹಾರ, ಅದರ ಜೊತೆಯಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ಒಂದು ಸೊಲ್ಯೂಷನ್ ಅಂತಂದ್ರೆ ಅದು ಕೇವಲ ಯುದ್ಧವನ್ನ ನಿಲ್ಲಿಸೋದು, ಅದು ಮಾತುಕತೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಭಾರತ ಹೇಳಿರೋದು. ಜೊತೆಯಲ್ಲಿ ಈ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಮುಕ್ತವಾಗಿಡಬೇಕು ಅನ್ನುವಂಥ ವಿಚಾರವನ್ನ ಕೂಡ ಈಗ ವಿದೇಶಾಂಗ ಕಾರ್ಯದರ್ಶಿ ತಮ್ಮ ನಿಲುವನ್ನ ಪ್ರಸ್ತುತಪಡಿಸಿದ್ದಾರೆ. ಆದ್ರೆ ವೀಕ್ಷಕರು ಈಗಾಗಲೇ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ರಣಭೀಕರ ಯುದ್ಧ 30 ದಿನಗಳು ಕಳೆದಾಯಿತು, 34 ದಿನಗಳು ಕಳೆಯಿತು. ಇವಾಗಲಾದರೂ ನಿಲ್ಲುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಭಾರತದ ನಿಲುವೇನು ಅನ್ನುವಂತ ಪ್ರಶ್ನೆ ಇತ್ತು. ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಹೇಳಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಪ್ರತಿಪಾದಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು. ಇಂಗ್ಲೆಂಡ್ ಕರೆದಿದ್ದಂತಹ ಶೃಂಗಸಭೆಯಲ್ಲಿ ಭಾರತದ ವಿಕ್ರಮ್ ಮಿಸ್ರಿ ಭಾಗಿಯಾಗಿದ್ರು. ವಿದೇಶಾಂಗ ಕಾರ್ಯದರ್ಶಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು ಅಂದಿದ್ದಾರೆ. ಜೊತೆಯಲ್ಲಿ ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಂತ ಏಕೈಕ ರಾಷ್ಟ್ರ ಭಾರತ. ಉದ್ವಿಗ್ನತೆಯನ್ನ ಕಡಿಮೆಗೊಳಿಸೋದಕ್ಕೆ ಮಾತುಕತೆಯೇ ಉತ್ತಮ ಮಾರ್ಗ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ಗೆ ಭಾರತ ಕಿವಿಮಾತನ್ನ ಹೇಳಿದೆ. ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಿದ್ದೇವೆ, ಅದರ ಜೊತೆಯಲ್ಲಿ ಜಲಸಂಧಿಯ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಈಗ ನಡೀತಾ ಇರುವಂತಹ ಈ ಉದ್ವಿಗ್ನ ಪರಿಸ್ಥಿತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂತಂದ್ರೆ ಅದು ಯುದ್ಧವನ್ನ ನಿಲ್ಲಿಸೋದಷ್ಟೇ ಅನ್ನುವಂಥದ್ದನ್ನ ಈಗ ವಿಕ್ರಮ್ ಮಿಸ್ರಿ ಇಂಗ್ಲೆಂಡ್ ಕರೆದಿದ್ದಂತ ಶೃಂಗಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ತಮ್ಮ ವಿಚಾರವನ್ನ ಮಂಡಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಇಂಗ್ಲೆಂಡ್ ಕರೆದಿದ್ದಂಥ ಈ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಭಾರತದ ನಿಲುವನ್ನ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಈ ಯುದ್ಧದ ಭೀಕರತೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಪರಿಹಾರ, ಅದರ ಜೊತೆಯಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ಒಂದು ಸೊಲ್ಯೂಷನ್ ಅಂತಂದ್ರೆ ಅದು ಕೇವಲ ಯುದ್ಧವನ್ನ ನಿಲ್ಲಿಸೋದು, ಅದು ಮಾತುಕತೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಭಾರತ ಹೇಳಿರೋದು. ಜೊತೆಯಲ್ಲಿ ಈ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಮುಕ್ತವಾಗಿಡಬೇಕು ಅನ್ನುವಂಥ ವಿಚಾರವನ್ನ ಕೂಡ ಈಗ ವಿದೇಶಾಂಗ ಕಾರ್ಯದರ್ಶಿ ತಮ್ಮ ನಿಲುವನ್ನ ಪ್ರಸ್ತುತಪಡಿಸಿದ್ದಾರೆ. ಆದ್ರೆ ವೀಕ್ಷಕರು ಈಗಾಗಲೇ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ರಣಭೀಕರ ಯುದ್ಧ 30 ದಿನಗಳು ಕಳೆದಾಯಿತು, 34 ದಿನಗಳು ಕಳೆಯಿತು. ಇವಾಗಲಾದರೂ ನಿಲ್ಲುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಭಾರತದ ನಿಲುವೇನು ಅನ್ನುವಂತ ಪ್ರಶ್ನೆ ಇತ್ತು. ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಹೇಳಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಪ್ರತಿಪಾದಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು. ಇಂಗ್ಲೆಂಡ್ ಕರೆದಿದ್ದಂತಹ ಶೃಂಗಸಭೆಯಲ್ಲಿ ಭಾರತದ ವಿಕ್ರಮ್ ಮಿಸ್ರಿ ಭಾಗಿಯಾಗಿದ್ರು. ವಿದೇಶಾಂಗ ಕಾರ್ಯದರ್ಶಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು ಅಂದಿದ್ದಾರೆ. ಜೊತೆಯಲ್ಲಿ ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಂತ ಏಕೈಕ ರಾಷ್ಟ್ರ ಭಾರತ.
ಉದ್ವಿಗ್ನತೆಯನ್ನು ಕಡಿಮೆಗೊಳಿಸೋದಕ್ಕೆ ಮಾತುಕತೆಯೇ ಉತ್ತಮ ಮಾರ್ಗ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ಗೆ ಭಾರತ ಕಿವಿಮಾತನ್ನ ಹೇಳಿದೆ. ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಿದ್ದೇವೆ, ಅದರ ಜೊತೆಯಲ್ಲಿ ಜಲಸಂಧಿಯ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಈಗ ನಡೀತಾ ಇರುವಂತಹ ಈ ಉದ್ವಿಗ್ನ ಪರಿಸ್ಥಿತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂತಂದ್ರೆ ಅದು ಯುದ್ಧವನ್ನ ನಿಲ್ಲಿಸೋದಷ್ಟೇ ಅನ್ನುವಂಥದ್ದನ್ನ ಈಗ ವಿಕ್ರಮ್ ಮಿಸ್ರಿ ಇಂಗ್ಲೆಂಡ್ ಕರೆದಿದ್ದಂತ ಶೃಂಗಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ತಮ್ಮ ವಿಚಾರವನ್ನ ಮಂಡಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಇಂಗ್ಲೆಂಡ್ ಕರೆದಿದ್ದಂಥ ಈ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಭಾರತದ ನಿಲುವನ್ನ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಈ ಯುದ್ಧದ ಭೀಕರತೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಪರಿಹಾರ, ಅದರ ಜೊತೆಯಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ಒಂದು ಸೊಲ್ಯೂಷನ್ ಅಂತಂದ್ರೆ ಅದು ಕೇವಲ ಯುದ್ಧವನ್ನ ನಿಲ್ಲಿಸೋದು, ಅದು ಮಾತುಕತೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಭಾರತ ಹೇಳಿರೋದು. ಜೊತೆಯಲ್ಲಿ ಈ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಮುಕ್ತವಾಗಿಡಬೇಕು ಅನ್ನುವಂಥ ವಿಚಾರವನ್ನ ಕೂಡ ಈಗ ವಿದೇಶಾಂಗ ಕಾರ್ಯದರ್ಶಿ ತಮ್ಮ ನಿಲುವನ್ನ ಪ್ರಸ್ತುತಪಡಿಸಿದ್ದಾರೆ. ನಡೀತಾ ಇರುವಂತಹ ಈ ರಣಭೀಕರ ಯುದ್ಧ 30 ದಿನಗಳು ಕಳೆದಾಯಿತು, 34 ದಿನಗಳು ಕಳೆಯಿತು, ಇವಾಗಲಾದ್ರೂ ನಿಲ್ಲುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಭಾರತದ ನಿಲುವೇನು ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಹೇಳಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನ ಪ್ರತಿಪಾದಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು. ಇಂಗ್ಲೆಂಡ್ ಕರೆದಿದ್ದಂತಹ ಶೃಂಗಸಭೆಯಲ್ಲಿ ಭಾರತದ ವಿಕ್ರಮ್ ಮಿಸ್ರಿ ಭಾಗಿಯಾಗಿದ್ರು. ವಿದೇಶಾಂಗ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ರಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಬೇಕು ಅಂದಿದ್ದಾರೆ. ಜೊತೆಯಲ್ಲಿ ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಂತ ಏಕೈಕ ರಾಷ್ಟ್ರ ಭಾರತ, ಉದ್ವಿಗ್ನತೆಯನ್ನ ಕಡಿಮೆಗೊಳಿಸೋದಕ್ಕೆ ಮಾತುಕತೆಯೇ ಉತ್ತಮ ಮಾರ್ಗ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ಗೆ ಭಾರತ ಕಿವಿಮಾತನ್ನ ಹೇಳಿದೆ. ಯುದ್ಧದಲ್ಲಿ ನಾವಿಕರನ್ನ ಕಳೆದುಕೊಂಡಿದ್ದೇವೆ, ಅದರ ಜೊತೆಯಲ್ಲಿ ಜಲಸಂಧಿಯ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಈಗ ನಡೀತಾ ಇರುವಂತಹ ಈ ಉದ್ವಿಗ್ನ ಪರಿಸ್ಥಿತಿ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂತಂದ್ರೆ ಅದು ಯುದ್ಧವನ್ನ ನಿಲ್ಲಿಸೋದಷ್ಟೇ ಅನ್ನುವಂಥದ್ದನ್ನ ಈಗ ವಿಕ್ರಮ್ ಮಿಸ್ರಿ ಇಂಗ್ಲೆಂಡ್ ಕರೆದಿದ್ದಂತ ಶೃಂಗಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ತಮ್ಮ ವಿಚಾರವನ್ನ ಮಂಡಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಇಂಗ್ಲೆಂಡ್ ಕರೆದಿದ್ದಂಥ ಈ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಭಾರತದ ನಿಲುವನ್ನ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಈ ಯುದ್ಧದ ಭೀಕರತೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಪರಿಹಾರ, ಅದರ ಜೊತೆಯಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ಒಂದು ಸೊಲ್ಯೂಷನ್ ಅಂತಂದ್ರೆ ಅದು ಕೇವಲ ಯುದ್ಧವನ್ನ ನಿಲ್ಲಿಸೋದು, ಅದು ಮಾತುಕತೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಭಾರತ ಹೇಳಿರೋದು. ಜೊತೆಯಲ್ಲಿ ಈ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಮುಕ್ತವಾಗಿಡಬೇಕು ಅನ್ನುವಂಥ ವಿಚಾರವನ್ನ ಕೂಡ ಈಗ ವಿದೇಶಾಂಗ ಕಾರ್ಯದರ್ಶಿ ತಮ್ಮ ನಿಲುವನ್ನ ಪ್ರಸ್ತುತಪಡಿಸಿದ್ದಾರೆ.